श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿ ಸಂದೇಶ. ನೀನು ಸಂಸಾರದಲ್ಲಿ ಮುಳುಗಿರುವುದರಿಂದ ದೇಹದ ವ್ಯಾಮೋಹದಿಂದ ಬಿಡಿಸಿಕೊಳ್ಳಲಾರದೇ ಇದ್ದೀಯೆ. ಇದೇ ಕಾರಣದಿಂದ ನೀನು ಆ ಜನ್ಮದ ಸತ್ಕರ್ಮ ದುಷ್ಕರ್ಮಗಳ ಫಲವನ್ನು ಶೇಖರ ಮಾಡುತ್ತಿದ್ದೀಯ. ನೀನು ಪೂರ್ತಿ ಮತ್ತು ಉದಾತ್ತ ದೇಹವೆಂದು ತಿಳಿದು ಭಾಗ ಮಾಡಿ ಮತ್ತು 10 ವಿಧವಾದ ವಾಯುಗಳ ಕ್ರಿಯೆಯನ್ನು ತಿಳಿಯುತ್ತೀಯೋ ಆಗ ನೀನು ಜೀವಾತ್ಮ ಮತ್ತು ಪರಮಾತ್ಮ ಇವುಗಳ ಸಂಬಂಧವನ್ನು ತಿಳಿಯುತ್ತೀಯ. ನೀನು ಬ್ರಹ್ಮನನ್ನು ಅರಿಯುವ ತನಕ ಜನನ ಮರಣ ಅನಿವಾರ್ಯ. ಅಂತಹ ಪರಮಾನಂದದ ಸ್ಥಿತಿ ತಲುಪು. ಯಾವುದು ದೇಹ ಮತ್ತು ಯಾವುದು ಆತ್ಮ ಎಂಬುದನ್ನು ತಿಳಿ. ಪಂಚೇಂದ್ರಿಯಗಳು ಮತ್ತು ಪಂಚಕರ್ಮೇಂದ್ರಿಯಗಳ ಸಂಘವೇ ದೇಹ. ಆ ದೇಹದಲ್ಲಿ ಜೀವಾತ್ಮ ವಾಸಿಸುತ್ತದೆ. ಪರಮಾತ್ಮನಲ್ಲಿ ಜೀವಾತ್ಮದ ಸೇರುವಿಕೆಯೇ ಮುಕ್ತಿ. ನನ್ನನ್ನೇ ಸತತ ಧ್ಯಾನ ಮಾಡು. ಇದನ್ನು ಮಾಡಿದರೆ ನನ್ನ ಕೃಪೆಗೆ ನೀನೆಲ್ಲಿಯೂ ಹೋಗಬೇಕಾಗಿಲ್ಲ. ನಾನು ಸರ್ವಾಂತರ್ಯಾಮಿ. ನನ್ನನ್ನು ದೃಢ ಭಾವನೆಯಿಂದ ಧ್ಯಾನಿಸು. ಅದೇ ನಿನ್ನ ಮುಕ್ತಿಗೆ ದಾರಿ. ಆಗ ನಿನಗೆ ಮುಂದಿನ ಜನ್ಮದಲ್ಲಿ ಉತ್ತಮ ಬಾಳ್ವೆ ನೀಡುತ್ತದೆ. ಜೈ ಸಾಯಿರಾಮ್.